ಕೊರಗಜ್ಜ ಸಿನಿಮಾ ತಂಡದ ವಿರುದ್ಧ ಕೊಡಗಿನ ದೈವಾರಾಧಕರು ಮತ್ತು ನರ್ತಕರು ರೊಚ್ಚಿಗೆದ್ದಿದ್ದೇಕೆ? ಕೊರಗಜ್ಜ ಸಿನಿಮಾ ತಂಡ ಆಯೋಜಿಸಿರುವ ರೀಲ್ಸ್ ಸ್ಪರ್ಧೆ ಸದ್ಯ ತೀವ್ರ ವಿವಾದಕ್ಕೆ ಕಾರಣವಾಗಿದೆ. ದೈವದ ಹೆಸರಲ್ಲಿ ವೇಷ ಹಾಕಿ ಕುಣಿಯುವುದರಿಂದ ದೈವ ನಿಂದನೆ ಆಗುತ್ತದೆ, ಭಕ್ತರ ನಂಬಿಕೆ ಘಾಸಿಯಾಗುತ್ತದೆ ಎಂದು ಕೊಡಗಿನ ದೈವ ನರ್ತಕರು ಮತ್ತು ಆರಾಧಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರತಂಡದ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಕೊರಗಜ್ಜ ತುಳುನಾಡು ಸೇರಿದಂತೆ ಕೊಡಗು ಜಿಲ್ಲೆಯ ಆರಾಧ್ಯ ದೈವ. ಆದರೆ ಇದೇ ದೈವದ ಹೆಸರಲ್ಲಿ ರೀಲ್ಸ್ ಸ್ಪರ್ಧೆಗೆ ಕೊರಗಜ್ಜ ಸಿನಿಮಾ ತಂಡ ಕರೆ ನೀಡಿದೆ. ಗೆದ್ದವರಿಗೆ ವಿದೇಶ ಪ್ರವಾಸದ ಜೊತೆ 1 ಕೋಟಿ ರೂಪಾಯಿ ಬಹುಮಾನದ ಆಮಿಷವನ್ನು ಒಡ್ಡಿದೆ. ಕೊರಗಜ್ಜ ಸಿನಿಮಾ ತಂಡದ ಆಯೋಜಿಸಿರುವ ರೀಲ್ಸ್ ಸ್ಪರ್ಧೆಗೆ ಇದೀಗ ಕೊಡಗಿನಲ್ಲಿ ದೈವ ನರ್ತಕರ ಮತ್ತು ಆರಾಧಕರಿಂದ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಇತ್ತೀಚೆಗೆ ಮಲೆನಾಡು ಭಾಗದ ಸ್ಥಳೀಯ ದೈವಗಳನ್ನು ಇಟ್ಟುಕೊಂಡು ಸಿನಿಮಾ ಮಾಡಿ ಯಶಸ್ಸು ಗಳಿಸುವುದು ಹೆಚ್ಚಾಗಿದೆ. ರಂಗಿತರಂಗ, ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 1 ಈ ನಿಟ್ಟಿನಲ್ಲಿ ಭರ್ಜರಿ ಯಶಸ್ಸು ಗಳಿಸಿದ ಸಿನಿಮಾಗಳು. ಇದರ ಬೆನ್ನಲ್ಲೇ ಇದೀಗ ಕೊರಗಜ್ಜ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ತುಳುನಾಡಿನ ಆರಾಧ್ಯ ದೈವವಾಗಿರುವ ಕೊರಗಜ್ಜನನ್ನ ಇಟ್ಟುಕೊಂಡು ಈ ಸಿನಿಮಾದಲ್ಲಿ ಕತೆ ಎಣೆಯಲಾಗಿದೆ ಎನ್ನಲಾಗಿದೆ. ಸದ್ಯ ಈ ಚಿತ್ರತಂಡ ಸಿನಿಮಾದ ಪ್ರಚಾರಕ್ಕಾಗಿ ಇದೀಗ ಕೊರಗಜ್ಜನ ರೀಲ್ಸ್ ಮಾಡುವ ಸ್ಪರ್ಧೆ ಆಯೋಜಿಸಿದೆ. ಇದಕ್ಕೆ ಭರ್ಜರಿ ಬಹುಮಾನವನ್ನು ಇಟ್ಟಿದೆ. ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ದೈವಾರಾಧನೆ ಒಂದು ಕರಾವಳಿ ಭಾಗದ ಒಂದು ದೊಡ್ಡ ಒಂದು ದೈವಿಕ ಶಕ್ತಿ. ಅದರಲ್ಲೂ ಕೊರಗಜ್ಜ ದೈವ ತುಳುನಾಡಿನ ಆರಾಧ್ಯ ದೈವ ಮತ್ತು ಒಂದು ಕಾರ್ಮಿಕ ಶಕ್ತಿ ಮತ್ತು ಕಾರ್ಮಿಕ ಪುರುಷ ಆಗಿರ್ತಕ್ಕಂಥ ದೈವ. ಈ ದೈವದ ಬಗ್ಗೆ ನಿನ್ನೆ ರಾಜ್ಯದ ಅನೇಕ ಪತ್ರಿಕೆಗಳಲ್ಲಿ ಒಂದು ಸಿನಿಮಾ ತಂಡ ಕೊರಗಜ್ಜ ಎಂಬಂಥ ಸಿನಿಮೆಯನ್ನು ಸದ್ಯದಲ್ಲೇ ರಾಜ್ಯದಲ್ಲಿ ಬಿಡುಗಡೆಗೊಳ್ಳಲಿದೆ. ಜೊತೆಗೆ ಅದು ಸರಿಸುಮಾರು ಒಂದು 6 ಭಾಷೆಗಳಲ್ಲಿ ಕೂಡ ಒಂದು ಸಿನಿಮಾ ಬಿಡುಗಡೆಗೊಳ್ಳಲಿರ್ತಕ್ಕಂಥದ್ದು ಸದ್ಯದಲ್ಲೇ ಇದೆ. ಆ ಸಿನಿಮಾ ಪ್ರಚಾರಕ್ಕಾಗಿ ಆ ಸಿನಿಮಾದ ಒಂದು ಪ್ಯಾನ್ ಇಂಡಿಯಾ ರೀತಿಯಲ್ಲಿ ಆ ಸಿನಿಮಾವನ್ನು ಬಳಕೆ ಮಾಡಬೇಕಂತ ಒಂದು ನಿಟ್ಟಿನಲ್ಲಿ ಏನು ಆ ಒಂದು ಚಿತ್ರತಂಡ ನಿರ್ಮಾಪಕರು ಮತ್ತು ನಿರ್ದೇಶಕರು ಯಾರಿದ್ದಾರೆ, ಸುಧೀರ್ ಅತ್ತಾರ್ ಅವರಂತವರು, ಅವರು ನಿನ್ನೆ ಒಂದು ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ರಾಜ್ಯದ ಅನೇಕ ಪತ್ರಿಕೆಗಳಿಗೆ ಒಂದು ಸಿನಿ ಗುರುರಾವಣಿ ಎಂಬ ಒಂದು ಭಾಗದಲ್ಲಿ ಅದು ಪ್ರಕಟಗೊಂಡಿತ್ತು. ಏನು ಅಂತ ಹೇಳಿದ್ರೆ, ಈ ಸಿನಿಮಾದ ಪ್ರಚಾರಕ್ಕಾಗಿ ಕೊರಗಜ್ಜನ ರೀಲ್ಸ್ ಮಾಡುವಂತ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಇಡೀ ಏನು ದೈವವನ್ನು ನಂಬಿಕೊಂಡು ಬಂದಿರತಕ್ಕಂಥ, ದೈವವನ್ನು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ಒಂದು ಭಕ್ತಾದಿಗಳಿಗೆ ಇವತ್ತು ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡ್ತಕ್ಕಂಥ ವಿಚಾರ ಇದೆ. ರೀಲ್ಸ್ ಮಾಡುವಂಥದ್ದು ಅವರ ಸಿನಿಮಾ ಪ್ರಚಾರದ ಗೀಡಾಗಿರ್ಬೋದು. ಸಿನಿಮಾಕ್ಕೆ ರೀಲ್ಸ್ ಮುಖಾಂತರ ಹೆಚ್ಚಿನ ಒಂದು ಇಡೀ ದೇಶದ ವ್ಯಾಪ್ತಿಯಲ್ಲಿ ಪ್ರಚಾರಕ್ಕಿಳಿಸಿಕೊಂಡ್ರೆ ಸಿನಿಮಾದಲ್ಲಿ ಒಂದಷ್ಟು ಕಾಸು ಮಾಡಬಹುದು, ಹಣ ಸಂಪಾದನೆ ಮಾಡುವಂತ ಈ ಒಂದು ಚಿತ್ರತಂಡಕ್ಕೆ ನಾವು ಈ ಕೊಡಗು ಜಿಲ್ಲಾ ದೈವಾರಾಧಕರು ಸಂಘ ತೀವ್ರವಾಗಿ ನಾವು ಇದನ್ನು ಖಂಡನೆ ವ್ಯಕ್ತಪಡಿಸುತ್ತಿದ್ದೇವೆ. ಜೊತೆಗೆ ಈ ರೀತಿಯ ರೀಲ್ಸ್ ಮುಖಾಂತರ ಇವತ್ತು ಎಲ್ಲಾ ಶಾಲಾ ಕಾಲೇಜುಗಳ ಮಕ್ಕಳು ಮತ್ತು ಸಾರ್ವಜನಿಕರು ಕೂಡ ಇದನ್ನು ಮುಗಿಬಿದ್ದು ಮಾಡುವಂತ ಪ್ರಸಂಗ ನಡೀತದೆ ಈ ರಾಜ್ಯದಲ್ಲಿ. ಖಂಡಿತವಾಗಿ ಈ ಹಿಂದೆ ಕೂಡ ಸಿನಿಮಾ ಮಾಡುವಂತ ಸಂದರ್ಭದಲ್ಲಿ ಅನೇಕ ಸಿನಿಮಾ ಮುಖಾಂತರ ಏನಾಗಿತ್ತು ಅಂತ ಹೇಳಿದ್ರೆ, ರೀಲ್ಸ್ ಮಾಡುವ ಮುಖಾಂತರ ನಮ್ಮ ದೈವಕ್ಕೆ ಒಂದು ಅಪಮಾನ ಮಾಡುವಂಥದ್ದು, ಅಪಹಾಸ್ಯ ಮಾಡ್ತಕ್ಕಂಥದ್ದು ನಡೆದಿದೆ. ಇದರ ಬಗ್ಗೆ ನಾವು ಕೂಡ ಅನೇಕ ಬಾರಿ ಖಂಡನೆಯನ್ನು ಕೂಡ ವ್ಯಕ್ತಪಡಿಸಿದ್ದೇವೆ. ಆದರೆ ಇದು ದೈವಾರಾಧನೆ ಎಂಬುದೊಂದು ಪ್ರದರ್ಶನದ ಕಲೆ ಅಲ್ಲ, ಅದೊಂದು ನಿದರ್ಶನದ ಕಲೆ, ಪ್ರಚಾರದ ಕಲೆ ಕೂಡ ಅಲ್ಲ. ನಮ್ಮ ದೈವಾರಾಧನೆ ಪದ್ಧತಿ, ಪರಂಪರೆ, ಮೂಲ ಇತಿಹಾಸ ಯಾವುದು ಕೂಡ ತಿಳಿಯದವರು ಇವತ್ತು ರೀಲ್ಸ್ ಮಾಡುವ ಮುಖಾಂತರ ಈ ಒಂದು ಚಿತ್ರತಂಡಕ್ಕೆ ಪ್ರೋತ್ಸಾಹ ಮಾಡಿದ ಪಕ್ಷದಲ್ಲಿ ಇಡೀ ನಮ್ಮ ವ್ಯವಸ್ಥೆ ಇತ್ತು, ಈ ದೇವಾರಾಧನೆ ವ್ಯವಸ್ಥೆ ಬುಡಮೇಲಾಗುವಂತ ಸಾಧ್ಯತೆ ಇದೆ. ಇದಕ್ಕೋಸ್ಕರ ನಾವು ಖಂಡನೆ ವ್ಯಕ್ತಪಡಿಸುತ್ತಾ ಜಿಲ್ಲಾಧಿಕಾರಿಗಳಿಗೆ ಕೂಡ ಇವತ್ತು ಮನವಿಯನ್ನು ಕೂಡ ಕೊಡ್ತಿದ್ದೀವಿ ನಾವು.